ಹಾಸನ ಜಿಲ್ಲೆಯಲ್ಲಿ ಸುಮಾರು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶ ಆಗಿದೆಯಂತೆ. ಹೀಗಾಗಿ ಅಧ್ಯಯನಕ್ಕಾಗಿ ಸರ್ಕಾರ ಅಧಿಕಾರಿಗಳನ್ನ ಜಮೀನಿಗೆ ಕಳಿಸಬೇಕು. ಯಾವ ಬೆಳೆ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಸರ್ಕಾರ ಸರಿಯಾಗಿ ವರದಿ ಮಾಡಬೇಕು ಅಧಿಕಾರಿಗಳು ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಜಿಲ್ಲೆಯನ್ನ ಸರ್ಕಾರ ಕೂಡಲೇ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆಯನ್ನ ಮಾಡಬೇಕು ಅಂತ ಒತ್ತಾಯಿಸಿದ್ರು. ರೈತರು ಕಷ್ಟದಲ್ಲಿದ್ದು ಅವರ ಸಾಲ ಮನ್ನಾ ಮಾಡಲಿ, ರೈತರಿಂದ ನೇರವಾಗಿ ಬೆಳೆಯನ್ನ ಖರೀದಿ ಮಾಡಲಿ, ನಾಲೆಗಳಿಗೆ ನೀರು ಹರಿಸಬೇಕು, ರೈತರು ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನ ಅವರೇ ಹೇಳಬಿಡ್ಲಿ, ಇಲ್ಲವಾದ್ರೆ ಪರಿಹಾರ ಧನವನ್ನಾದ್ರೂ ಕೊಡ್ಲಿ, ಅವರಿಗೆ ಬಿಡುಗಡೆ ಮಾಡಲಿ. ತಮಿಳುನಾಡಿಗೆ ನೀರು ಕೊಡುವ ಉದ್ದೇಶವಿದ್ದರೆ ನಮ್ಮ ರೈತರಿಗೆ ಬೆಳೆ ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ರು. ಇನ್ನು KM ಶಿವಲಿಂಗೇಗೌಡ ಅವರು ಮಂತ್ರಿ ಆಗಿರುವ ಬಗ್ಗೆ ಪ್ರತಿಕ್ರಿಯಿಸಿ, ನಮ್ಮ ಕೈಯಲ್ಲಿ ಏನೂ ಕೆಲಸ ಮಾಡಲು ಆಗಲಿಲ್ಲ, ಅವರು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತೆಗೆದುಕೊಳ್ಳಿ, ನಮಗೆ ಅವ್ರ ಮೇಲೆ ಯಾವುದೇ ದ್ವೇಷ ಇಲ್ಲ, ಜಿಲ್ಲೆಯ ಜನ ಒಳ್ಳೆ ಕೆಲಸ ಮಾಡಿ ಅಂತ ಆಯ್ಕೆ ಮಾಡಿದ್ದಾರೆ, ಅವ್ರ ಹೆಸರು ಮಾಡ್ಕೊಳ್ಳಿ ಬಿಡಿ ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡಿದ್ರು. ಯಾರು ಹಲವು ಜನ ನಮಗೇನಾದ್ರು ಇದೈತಾ, ಒಳ್ಳೆ ಕೆಲಸ ಮಾಡಿ ನಾವು ಮಾಡೋ ಕೆಲಸ ಅವರೇ ಮಾಡಿದ್ರೆ ಇನ್ನೂ ಸಂತೋಷ. ಮಾಡಕ್ಕೆ ಕೊಟ್ಟವರಲ್ಲ ರೈತರು ಬೆಳೆಗಳಿಗೆ ನೀರು ಹರಿಸ್ಬೇಕು ಅಂತ ಹೇಳಿ ಸರ್, ನಾಲೆಗಳಿಗೆ ನಾಲೆಗಳು ನೀರು ಹರಿಸಕ್ಕಾರೆ ಹರಿಸಿ, ಆಗದೆ ಹೋದ್ರೆ ಪರಿಹಾರ ಕೊಡಿ ಅಷ್ಟೇ ರೈತರಿಗೆ. ನಮ್ಮಲ್ಲಿ ಯಾವುದೂ ಕೆರೆ ಕಟ್ಟೆ ಇಲ್ಲ. ಅಪ್ ಟು ಚಂದ್ರ ನನ್ನ ಇದು ಬಾಲಹಳ್ಳಿ ವಿಧಾನಸಭಾ ನನ್ನ ಕ್ಷೇತ್ರದ ಮಂಜಣ್ಣ ಕಡೆ ಯಾವ ಹೈ ಲೆವೆಲ್ ಇರ್ಬೋದು, ಅದಕ್ಕೆ ಮಾಡಲಿ. ಈ ಕಡೆ ಭಾಗದಲ್ಲಿ ಕೆರೆ ಕಟ್ಟೆ ಯಾವುದು HRPC ನಲ್ಲಿ ಯಾವ ನಲ್ಲಿ ಮಳೆ ಕೂಡ ಕಮ್ಮಿ ಇದೆ, ಸರಿ ಇದಾಗ್ತಿಲ್ಲ. ಬ್ಯಾಂಕಿನ ನೋಡಪ್ಪ, ನಾನು ಹೇಳೋದು ಅದನ್ನೇ ಸಾಲ ಮನ್ನಾ ಮಾಡಿ ಅಂತ ಈಗಾಗಲೇ ಹೇಳಿದೆ. ರೈತರದ್ದು ಬ್ಯಾಂಕಿನ ನೋಟಿಸ್ ಕೊಟ್ಟರೆ ಇವತ್ತು ಕಷ್ಟದಲ್ಲಿದ್ದಾರೆ. ಲಾಸ್ಟ್ ವರ್ಷನೂ ಬೆಳೆ ಸರಿಯಾಗಿ ಬಂದಿಲ್ಲ. ಈ ವರ್ಷ 100ಕ್ಕೆ 100 ಭಾಗ 80% ಜೋಳ ರೈತರದ್ದು. ಆಮೇಲೆ ಇನ್ನೊಂದು ನಾನು ಹೇಳೋದು, ರೈತರು ಬೆಳೆದಂಥ ಬೆಳೆ ಜೋಳ, ಮೆಕ್ಕೆಜೋಳ ಡೈರಿನಲ್ಲಿ 4G ಎಕ್ಸೆಂಪ್ಷನ್ ಕೊಟ್ಟು ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ, ಮಾರ್ವಾಡಿಗಳ ಹತ್ರ ಖರೀದಿ ಮಾಡೋದು ಬಿಡಬೇಕು ಅಂತ ಒತ್ತಾಯ. ಯಾರೋ 3 ಜನ ಮಾರ್ವಾಡಿಗಳ ಹತ್ರ ಖರೀದಿ ಮಾಡೋದು, ನೇರವಾಗಿ ರೈತರ ನೋಡಿ ಸಪ್ರೇಟ್ ಆಗಿ ಮಂಜಾಳು ನೀರಿಗೆ ಸಂಗ್ರಹ ಆಗ್ತದೆ. ಈಗ ಉತ್ತೂರು ನಾಲೆ, ದಕ್ಷಿಣ ನಾಲೆ, ಅದು ಮಹಾರಾಜ ಅದಕ್ಕೆ ನೀರಾರು ಬಿಟ್ಟು ರೈತರನ್ನ ಯಾವ ಬೆಳೆ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಕೊಡಬೇಕು. ಆಮೇಲೆ ಹೈ ಲೆವೆಲ್ ಚಾನಲ್ ಇರ್ಬೋದು, HLPC ಇರ್ಬೋದು, HRPC. ಆ ಚಾನಲ್ ನಮ್ಮಲ್ಲಿ ಯಾವುದು ಕೆರೆ ಕಟ್ಟೆ ಇಲ್ಲ ತುಂಬಕ್ಕೆ. ಕೆರೆ ಕಟ್ಟೆ ನಾನು ತುಂಬಿಕೊಳ್ಳಿ ಬೇಡ ಅನ್ನೋದು. ಇಲ್ಲಿ ರೈತರಿಗೆ ಯಾವ ರೀತಿ ಯಾವ ಬೆಳೆ ಮಾಡಬೇಕು, ಅಲ್ಲವ್ರು ಬೆಳೆ ಮಾಡೋಕ್ಕಾಗಲ್ಲ ಅಂದರೆ ಡಿಕ್ಲೇರ್ ಮಾಡಿ ರೈತರಿಗೆ ಪರಿಹಾರದಾರು ಕೊಡು ಅಷ್ಟೇ ನಾವು ಕೇಳೋದು. ನೀರೇನಾದ್ರು ಕುಡಿಯೋ ನೀರು ಬೇಕು, ತಮಿಳುನಾಡಿಗೆ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ರೈತರನ್ನ ಬೆಳೆ ಪರಿಹಾರ ಕೊಡಿ ಅಂತ ಒತ್ತಾಯ. ಸರ್, ಬೆಳೆ ಪರಿಹಾರ ಕಳೆದ ವರ್ಷದ್ದೇ ಬಂದಿಲ್ಲ. ಮತ್ತೆ ಕೆಲವು ಕಡೆ ನೋಡಪ್ಪ, ನಾನು ಈಗ ನಾವು ಎಷ್ಟು ಹೇಳ್ಬೋದು ನಾವು ಹಲವಾರು ಸಾರಿ ಇದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾಪ ಮಾಡಬೇಕು ಅಂತ ನಾವು ಮಂಜಣ್ಣ ಲಾಸ್ಟ್ ಇಯರ್ದು ಗೊತ್ತಿದೆ ನನಗೆ. ಲಾಸ್ಟ್ ಇಯರ್ದು ಬಂದಿಲ್ಲ. ಸರಿಯಾದ ರೀತಿ ಇನ್ಶೂರೆನ್ಸ್ನವರು ದುಡ್ಡು ಕಟ್ಟಿಸ್ಕೊತಾರೆ, ಕೊಡಲ್ಲ. ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇಲ್ಲ ಸರ್ ನಾವು 90% ಮಾಡಿಸ್ತೀನಿ ಅಂತ ಅಧಿಕಾರಿಗಳು ನನಗೆ ಹೇಳಿದ್ದಾರೆ. ಕೆಲವು ಅಧಿಕಾರಿಗಳ ಹತ್ರ ನಾನು ಮೀಟಿಂಗ್ ಮಾಡಿದಾಗ ಹೇಳಿದ್ದೆ, ನೋಡೋಣ ಏನು ಮಾಡ್ತೀನಿ. ಸರ್, ಈಗ ನಿಮ್ಮಲ್ಲೇ ಇದ್ದ